ದರೆಯಳು ಜೈನಿಪುರವೋ ಸರಿಯ ಸಮವೋ ನೆನೆಸಿ ಕೆರೆಯುತ್ತಿರುವ ರಾಯ ವಿಕ್ರಮನೋ ಜಗದೊಳಗ ಪ್ರಖ್ಯಾತ ನೆನೆಸಿ ರಾಯ ವಿಕ್ರಮ ಆಗ ಧರೆಯೊಳಗೆ ಉಜ್ಜಯಿನಿ ನಗರ ಅಮರಾವತಿಗೆ ಸರಿ ಸಮಾನ, ದೇವಲೋಕಕ್ಕೆ ಸರಿ ಸಮಾನವಾದಂಥ ಉಜ್ಜಯಿನಿ ಪಟ್ಟಣ. ಆ ಉಜ್ಜಯಿನಿ ಪಟ್ಟಣವನ್ನ ಯಾವ ವಿಕ್ರಮಾದಿತ್ಯ ಮಹಾರಾಜ ಎಂಬಾತ ರಾಜ್ಯಭಾರ ಮಾಡುತ್ತಾ ಇದ್ದಾನೆ. ಆತನು ದತ್ತಾದೇವಿಯ ಕುವರ, ವರಕಾಳಿ ದೇವತೆಯಿಂದ ಚಂದ್ರಾಯುಧ ಪಡೆದಿದ್ದ. ಚೌಷಷ್ಠಿ ವಿದ್ಯೆದೋಳು ಸದ್ಗುಣ ಸಂಪನ್ನ. ಚೌಷಷ್ಠಿ ಅಂದ್ರೆ 64 ಬಗೆಯ ವಿದ್ಯೆಯನ್ನು ಕಲಿತಿದ್ದ. ಬಿಲ್ಲು ವಿದ್ಯೆ, ಖಡ್ಗ ವಿದ್ಯೆ, ಗದಾ ವಿದ್ಯೆ, ಅಥರ್ವ ವಿದ್ಯೆ, ಪರಕಾಯ ಪ್ರವೇಶ, ದೀಪಕಮಾಲ ರಾಗ, ಇಂತಹ ವಿದ್ಯೆಗಳನ್ನು ಲೆಕ್ಕ ಹಾಕೊಂಡು ಹೋದ್ರೆ 64 ಬಗೆಯ ವಿದ್ಯೆಯನ್ನು ಕಲಿತವರಲ್ಲಿ ರಾಜಾ ವಿಕ್ರಮನೇ ಮೊದಲಿಗ. ಮಹಾತಾಯಿ ಕಾಳಿ ಇವನಿಗೆ ಬೇತಾಳನ ಸಹಾಯವನ್ನು ಕೂಡ ಕೊಟ್ಟಿದ್ದ. ಅವನು ಬೇಕು ಅಂತ ತಕ್ಷಣ ಥಟ್ಟ ಪ್ರತ್ಯಕ್ಷವಾಗುವನು. ದೇವಾನು ದೇವತೆಗಳಿಗೂ ರಾಜ ವಿಕ್ರಮನಿಗೂ ನಿಕಟವಾದ ಸಂಬಂಧವಿತ್ತು. ಕಲಿಯುಗದಲ್ಲಿ ಹುಟ್ಟಿದ ಮಾನವ ಇವನಾದರೂ ಕೂಡ ದೇವಲೋಕಕ್ಕೆ ಹೋಗಿ ಬರ್ತಕ್ಕಂಥ ಶಕ್ತಿ ಉಳ್ಳವನಾಗಿದ್ದ. ಅಂಥ ಮಹಾನುಭಾವ. ರೂಪಿನಲ್ಲೋ ಮನ್ಮಥ, ಮನ್ಮಥನನ್ನು ನಾಚಿಸುವಂತಹ ರೂಪ. ಧೈರ್ಯದಲ್ಲಿ ಸ್ಥೈರ್ಯದಲ್ಲಿ ಅವನನ್ನ ಮೀರ್ತಕ್ಕಂಥವನು ಯಾವನೂ ಇಲ್ಲ. ರಾಕ್ಷಸರ ಮೇಲೆ ಯುದ್ಧವೇನಾರು ಬಂದು ಒದಗಿದರೆ ದೇವತೆಗಳಿಗೆ ಸಹಾಯಕನಾಗಿ ತಾನು ನಿಂತುಕೊಳ್ತಾ ಇದ್ದ. ಇವನ ಶೌರ್ಯವನ್ನ ಕಂಡಂತ ದೇವೇಂದ್ರ ವಿಶ್ವಕರ್ಮನಿಂದ ಒಂದು ಸಿಂಹಾಸನವನ್ನು ನಿರ್ಮಾಣ ಮಾಡಿಸಿ, ಹೋಗು ಭೂಲೋಕದಲ್ಲಿ ನೀನು ಆನಂದವಾಗಿ ಇದರ ಮೇಲೆ ಕುಳಿತು 1000 ವರ್ಷ ರಾಜ್ಯಭಾರ ಮಾಡು, ಹೋಗೋ. ಅದು ಇವತ್ತು ಆ ಸಿಂಹಾಸನ ಇದೆ ಅಂತ ಈಗಲೂ ಇದೆ. ಎಲ್ಲಿ? ಟೆಂಟ್ ಹೌಸ್ ಅಲ್ಲಿ ಇಲ್ಲ ಸ್ವಾಮಿ. ಈಗಿರ್ತಕ್ಕಂಥ ಸಿಂಹಾಸನ ಯಾವುದು? ಮಹಾರಾಜ ಆಳ್ತಕ್ಕಂಥದ್ದು ಮೈಸೂರು ಅರಮನೆ ಒಳಗಿದೆ. ಮಹಾರಾಜರ ಆಳ್ತಕ್ಕಂಥ ಸಿಂಹಾಸನ ದೇವಲೋಕದಿಂದ ಬಂದಂತ ಸಿಂಹಾಸನ. ಅದರ ಮೇಲೆ ಏನಾದ್ರು ಎಳ್ಳನ್ನು ಎರಿಸಿಬಿಟ್ರೆ ಈಗಲೂ ಚಟ 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 ಅಂತ ಸಿಡಿದು ಹೋಗುತ್ತೆ. ಅಸತ್ಯ ನುಡಿಯಂಗಿಲ್ಲ. ಸತ್ಯವಂತರು ಮಾತ್ರ ಅದರ ಮೇಲೆ ಕುಳಿತು ಆ ದರ್ಬಾರನ್ನು ಮಾಡಬೇಕು. ಅಂಥ ಮಹತ್ತರವಾದ ಸಿಂಹಾಸನ ಪಡೆದಂತಹ ವಿಕ್ರಮ ಹಲವಾರು ಮಂತ್ರಿಗಳು, ಹಲವಾರು ಸೇನಾಪತಿಗಳು, ಹಲವಾರು ಕವಿಗಳು, ಗಮಕಿಗಳು, ಕೀರ್ತಿಗಳು, ಕಲಾವಿಶಾರದರು, ಇಂಥ ಮಹಾನುಭಾವರನ್ನೆಲ್ಲ ಕೂಡಿಕೊಂಡು ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾರೆ. ತುಂಬಿ ತುಳುಕಾಡುವಂತಹ ಐಶ್ವರ್ಯ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಪ್ರಭಾವತಿ
ಎಂಬಂತ ಹೆಂಡತಿಯ ಕೇಳಿಸಿದ್ದಾನೆ. ಆ ತಾಯಿ ಬರೀ ಹೆಸರಿಗೆ ಮಾತ್ರ ಪ್ರಭಾವತಿಯಲ್ಲ, ಹೆಸರಿನಷ್ಟೇ ಪ್ರಭೆಯುಳ್ಳವಳು, ಅಷ್ಟೇ ಗುಣವತಿಯು, ಅಷ್ಟೇ ಧರ್ಮಾತ್ಮಳು, ಅಷ್ಟೇ ರೂಪವತಿಯು, ಪತಿಗೆ ತಕ್ಕಂತ ಸತಿಯೂ ಕೂಡ ಆಗಿದ್ದಾಳೆ. ಇಲ್ಲಿ ಕೆಲವರೊಂದು ಹಿರಿಯರೊಂದು ಮಾತನ್ನ ಹೇಳ್ತಾರೆ, ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಒನ್ನಾಗಿ ಇಚ್ಛೇರಿತು ಬಾಳುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಇದು ಸರ್ವಜ್ಞನ ವಚನ. ಬೆಚ್ಚಗಿರೋದೊಂದು ಮನೆ ಬೇಕು, ಮನೆ ಇದ್ರೆ ಮನುಷ್ಯನಿಗೆ ಸಾಲದು. ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹಣನು ಬೇಕಲ್ಲ, ಬರೀ ಕೈಲಿ ಹೋದ್ರೆ ಹಂಗೆ ಕೊಡ್ತಾನೆ ಅಂಗಡಿಯವನು. ಅಯ್ಯೋ ಹೋಗಬಹುದೇವಿ, ವೆಚ್ಚಕ್ಕೆ ಒನ್ನಾಗಿ ತನ್ನಿಚ್ಛೆ ಅರಿತು. ಭಗವಂತ ಕೊಟ್ಟಷ್ಟು ಹಣ ಇದ್ರೂ ಕೂಡ ನೆಮ್ಮದಿ ಸಿಗಲ್ಲ. ತನ್ನಿಚ್ಛೆ ಅಂತ ನಡೀತಕ್ಕಂಥ ಹೆಣ್ಣು ಆ ಕೈ ಹಿಡಿದ ಹೆಂಡತಿ ಆ ಮನೆಯೊಳಗೆ ಇರಬೇಕು. ಆಗ ಅದು ಆನಂದ. ಸ್ವರ್ಗ ಇನ್ನೆಲ್ಲೂ ಇಲ್ಲ. ಸ್ವರ್ಗಕ್ಕೆ ಕಿಚ್ಚು ಅಂದ್ರೆ ಬೆಂಕಿ ಹಚ್ಚು, ಇದೇ ಸ್ವರ್ಗ ನಿನಗೆ. ಇದೆಲ್ಲವೂ ಬರಬೇಕಾದ್ರೆ ದೈವಾನುಗ್ರಹ, ಭಗವಂತನ ಅನುಗ್ರಹ, ಪೂರ್ವಾರ್ಜಿತದ ಪುಣ್ಯ, ತಂದೆ ತಾಯಿಗಳು ಮಾಡಿದಂಥ ಪುಣ್ಯ, ನಾವು ಮಾಡಿದ ದಾನ ಧರ್ಮ, ನಾವು ನಡೆದಂಥ ದಾರಿಗಳು ಚೆನ್ನಾಗಿರಬೇಕು. ಇಲ್ಲಿ ಯಾವ ಮಹಾನುಭಾವನಿಗೆ ಎಲ್ಲ ಐಶ್ವರ್ಯವೂ ಇದೆ, ತಕ್ಕಂಥ ಸತಿ ಪ್ರಭಾವತಿ. ಆ ತಾಯಿ ದಿನನಿತ್ಯವೂ ಕೂಡ ದೇವಿಯ ಮಂದಿರಕ್ಕೆ ಬಂದು ತಟ್ಟೆಯಲ್ಲಿ ಗಂಧ, ಅಕ್ಷತೆ, ಪುನುಗು, ಪನ್ನೀರು, ಜಾಜಿ, ಕುಸುಮ, ಹರಿಶಿನ, ಕುಂಕುಮ ಎಲ್ಲವನ್ನು ಇಟ್ಟುಕೊಂಡು ಆ ಜಗಜ್ಜನನಿಯನ್ನ, ಆ ಕಾತ್ಯಾಯನಿಯನ್ನ, ಆ ದುರ್ಗಿಯನ್ನ, ಆ ಮಹಿಷಾಸುರ ಮರ್ದಿನಿಯನ್ನ ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾ ಇರ್ತಾಳೆ ಅಂದ್ರೆ ಎಲ್ಲ ಕೃಷ್ಣ ಕುಂಕುಮ ಕುಡಿತಾ. ಈಗ ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ. ತುಳಸಿ ದಯೆ ತೋರಮ್ಮ ಅಮ್ಮ, ತುಳಸಿ ದಯೆ ತೋರಮ್ಮ. ಹರಿಗಿನ ಕುಂಕುಮ ಸೌಭಾಗ್ಯ ನೀರಮ್ಮ. ಹೇ ಜಗಜ್ಜನನಿ ಅಮ್ಮ ತಾಯಿ, ಕುಂಕುಮ ಸೌಭಾಗ್ಯ ನೀರಮ್ಮ, ತಿರಗ